1 ಕಪ್ ಚಿರೋಟಿ ರವೆ, 2 ಕಪ್ಪು ನೀರು ಬಾಯ್ಲ್ ಮಾಡಿಬಿಟ್ಟು ಚಿರೋಟಿ ರವೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಗಟ್ಟಿ ಆದಮೇಲೆ ಮುಚ್ಚಿ ಇಟ್ಬಿಡಿ. ಮತ್ತು ಹೆಸರುಬೇಳೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ನಿಮ್ಗೆ ಯಾವ ಮಸಾಲೆ ಬೇಕೋ ಅದೆಲ್ಲ ಹಾಕ್ಬಿಟ್ಟು ರುಬ್ಬಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಹಾಕಿ ರುಚಿಗೆ ಬೇಕಾದಷ್ಟು ಅದು ರೆಡಿ ಮಾಡ್ಕೊಳ್ಳಿ. ಇದನ್ನು ಸಣ್ಣಕ್ಕೆ ತೊಗೊಂಡು ಹಿಟ್ಟನ್ನು ಅದನ್ನು ಲಟ್ಟಿಸ್ಬೋದು, ಕೈಯಲ್ಲಾದರೂ ತಟ್ಟಿಸ್ಬೋದು. ಅದರಲ್ಲಿ ಈ ಮಿಶ್ರಣ, ಹೆಸರುಬೇಳೆದು ಮಿಶ್ರಣ ಹಾಕ್ಬಿಟ್ಟು ಲಟ್ಟಿಸ್ಕೊಂಡಿರೋ ಹಿಟ್ಟಿನ ಮೇಲೆ ಇದನ್ನು ಹರಡಿ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಚೆನ್ನಾಗಿ ಸುತ್ತಲೂ ಸ್ವಲ್ಪ ಪ್ರೆಸ್ ಮಾಡಿ ಅಂಟಿಸ್ಬಿಡಿ. ಆಮೇಲೆ ಕೈಯಿಂದನಾದರೂ ತಟ್ಟಿ ಅಥವಾ ಲಟ್ಟಣಿಗೆನಲ್ಲಾದ್ರೂ ಅದನ್ನು ತೆಳ್ಳಗೆ ಬೇಡಿ, ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡಿ, ತುಂಬ ತೆಳ್ಳಗೆ ಬೇಡ, ಸ್ವಲ್ಪ ದಪ್ಪಕ್ಕೆ ಇಲ್ಲಿ ಒಳಗಡೆ ಹೂರಣ ಥರ ಇರುತ್ತೆ, ಅದರಿಂದ ಸ್ವಲ್ಪ ದಪ್ಪಕ್ಕೆ ಇಲ್ಲಿ ಅದನ್ನು ತುಪ್ಪದಲ್ಲಿ ಬೇಯಿಸಿ ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆ ಕಾಯಿಸಿ ತುಪ್ಪದಲ್ಲಿ ಇದಕ್ಕೆ ತುಪ್ಪನೇ ಹಾಕಿರೋದ್ರಿಂದ, ಮಸಾಲೆ ಎಲ್ಲ ಹಾಕಿರೋದ್ರಿಂದ ಹಾಗೆ ತಿನ್ಬೋದು. ತುಪ್ಪ ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಗರಂ ಅಂತ ಇರುತ್ತೆ. ಬೇಕಾದ್ರೆ ಚಟ್ನಿ ಮಾಡಿ ಹಾಕ್ಕೋಬೋದು. ನಾನು ಮಾವಿನಕಾಯಿನ ಗೊಜ್ಜಿನ ಜೊತೆ ತಿಂದೆ. ನೀವೂ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೆಸರುಬೇಳೆಯ ಪರೋಟ ಮಾಡಿ ತಿಂದು ಹೇಗಿತ್ತು ಹೇಳಿ. ನಮಸ್ಕಾರ.